Hello, hi everyone. This is Sami here from Agronomy Solutions. Welcome to one more blog. This blog is all about interplanting Robusta and Arabica, which is again a very delicate subject. So when we get into the plantations, generally we get to know we should not do this disaster. ಮೋಸ್ಟ್ ಆಫ್ ದ ಪೀಪಲ್ ಅಥವಾ ಎಲ್ಲ ಕೃಷಿಕರು ಏನು ಮಾಡ್ತಾರೆ ಅಂದರೆ ಅರೇಬಿಕಾಗೆ ಪ್ರೈಸ್ ಇದೆ ಅಂದ ತಕ್ಷಣ ರೋಬಸ್ಟಾ ಡೆವಲಪ್ ಮಾಡಬೇಕಾದ್ರೆ ಅರೇಬಿಕಾನು ಹಾಕ್ಬಿಡ್ತಾರೆ ವಿಚ್ ವಿ ಆರ್ ನಾಟ್ ಸಪೋಸ್ ಟು ಡೂ ಇಟ್ ಬಿಕಾಸ್ ಒನ್ ಥಿಂಗ್ ಇಸ್ ಸ್ಪೇಸಿಂಗ್ ಆ್ಯಂಡ್ ಕನ್ನಡದಲ್ಲಿ ರೋಬಸ್ಟಾಗಿ ಏನಂತಾರೆ ಅಂದರೆ ಪುಕ್ಲಿ ಗಿಡ. ನೀವು ಹತ್ತಿರ ಗಿಡ ಹಾಕ್ಕೊಂಡ್ರೆ ಗಿಡ ಅಗಲವಾಗಿ ಬರಲ್ಲ, ಅದು ಕ್ಯಾನಪಿ ವಿಲ್ ನಾಟ್ ಡೆವಲಪ್. ವೈ ವಿ ಶುಡ್ ನಾಟ್ ಗೆಟ್ ಇನ್ ಟು where there is a Robusta plantations, we should not come up with Arabica. Here is the example here. See, here we have got the ring, exact ring. The borer has affected this plant. Second thing, there will be no tertiaries and secondaries. For an example, here you can just check. Even this plant is a Robusta plant. ಇದರಲ್ಲಿ ಸೆಕೆಂಡ್ರೀಸು ಇಲ್ಲ, ಟ್ರೆಷರೀಸು ಇಲ್ಲ, ಗಿಡ ಹೊಡಿತಾನೂ ಇಲ್ಲ. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಜಸ್ಟ್ ಬಿಕಾಸ್ ಕ್ರಾಪ್ ಇದೆ ಅಂತ, ಐ ಮೀನ್ ಪ್ರೈಸ್ ಇದೆ ಅಂತ, ವಿ ಶುಡ್ ನಾಟ್ ರನ್ ಬಿಹೈಂಡ್ ದಟ್ ಕ್ರಾಪ್ ಆರ್ ದಟ್ ವೆರೈಟಿ ಆಫ್ ಕ್ರಾಪ್ಸ್. ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ ವಿ ಹ್ಯಾವ್ ಟು ಫಸ್ಟ್ ಡಿಸೈಡ್ ನಮಗೆ ರೋಬಸ್ಟಾ ಬೇಕಾ ಅರೇಬಿಕಾ ಬೇಕಾ. ರೋಬಸ್ಟಾ ಬೇಕು ಅಂದರೆ ಏನು ಮಾಡ್ಕೋಬೇಕು, ಅರೇಬಿಕಾ ಬೇಕಂದರೆ ಏನು ಮಾಡಬೇಕು. ಟುಡೇ ನಾನು ಮತ್ತು ಜಗಣ ಅವರ ಫ್ರೆಂಡು ಒಬ್ಬರು ಈಸ್ ಅ ಪೊಲಿಟಿಷಿಯನ್. ಬನ್ನಿ ಜಗಣ ಈ ಕಡೆ. ಕರೆಕ್ಟಾಗಿ ಜಗಣ ನಾನು ಹೇಳಿದ್ದು ಹೌದು. ಯಾಕೆ ರೋಬಸ್ಟಾ ಮತ್ತು ಅರೇಬಿಕಾ ಮಾಡಬಾರ್ದು ಅಂತ ಈ ತೋಟದಲ್ಲಿ ನಮಗೆ ಕರೆಕ್ಟಾಗಿ ಮಾಹಿತಿ ಗೊತ್ತಾಯಿತು. ಈಗ ಈ ಮಿಸ್ಟೇಕ್ಸ್ ನಾವು ಮಾಡಿಲ್ಲ, ನಮ್ಮ ಸ್ಟ್ರಗ್ಲಿಂಗ್ ಡೇಸ್ ಆದ್ರೂ ಈಗ ನೀವು ಸಪ್ರೇಟಾಗಿ ನಿಮ್ಮದು ಅರೇಬಿಕಾ ಬ್ಲಾಕ್ ನೀವು ಇಟ್ಟಿದ್ದೀರಾ, ರೋಬಸ್ಟಾದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಅರೇಬಿಕಾನು ಹಾಕಿಲ್ಲ. ಸೊ ಇದು ನಾವು ಅರ್ಥ ಮಾಡ್ಕೋಬೇಕು. ಟುಡೇ ಜಗಣ ಟುಕ್ ಮೀ ಟು ಹಿಸ್ ಫ್ರೆಂಡ್ಸ್ ಎಸ್ಟೇಟ್ where he is a politician and he's into other businesses where he doesn't have a time, but his son is, let's not name him, his son is Yashas, his son, who is very much interested in agriculture. So we just came for the consultation here. So this is the thing what we should not do as an agriculturist. One point is this. Second point, again, il nodi, while applying manure ತೀರಾ ಏನು ಮಾಡಿದ್ದಾರೆ ಜಗಣ, ಇಲ್ಲಿ ತುಂಬ ಹತ್ರಕ್ಕೆ ಹಾಕಿದ್ದಾರೆ, ತೀರಾ ಬಡ್ಡೆಗೆ ಹಾಕಿಬಿಟ್ಟಿದ್ದಾರೆ. ಇದು ಸ್ವಲ್ಪ ಝೂಮ್ ಮಾಡಿ, ತೀರಾ ಬಡ್ಡೆಗೆ ಹಾಕಿದ್ದಾರೆ. ಸೊ ದಿಸ್ ಆರ್ ದ ಟೂ ಮಿಸ್ಟೇಕ್ಸ್. ತೀರಾ ಬಡ್ಡೆಗೆ ಹಾಕಿಬಿಟ್ಟಿದ್ದಾರೆ. ಈ ಬಡ್ಡೆಗೆ ಹಾಕಬಾರ್ದು, ನೀವು ಅಗ್ಲವಾಗಿ ಹಾಕಬೇಕು. ಗೊಬ್ಬರ ಹಾಕಬೇಕು ಅಂದರೆ ಯು ಶುಡ್ ಸ್ಪ್ರೆಡ್ ದ ಸರ್ಕಲ್ ಆಫ್ ಯುವರ್ ಮ್ಯಾನ್ಯೂರ್ ಸೊ ದಟ್ ಫೀಡಿಂಗ್ ರೂಟ್ಸ್ ವಿಲ್ ಬಿ ಆಲ್ಮೋಸ್ಟ್ 1.5 feet I mean from your stem. So the manure should come 1 to 1.5 feet from the stem. It should be it should come what we call it as ಇಷ್ಟು ಅಗಲವಾಗಿ ಬರಬೇಕು. ಇಲ್ಲ ಅಂದರೆ 1-1.5 feet ಅಗಲವಾಗಿ ನೀವು ಗೊಬ್ಬರ ಹಾಕಬೇಕು. ತೀರಾ ಬಡ್ಡೆಗೆ ಹಾಕಿದ್ರೆ ಗೊಬ್ಬರ ತಗೊಳ್ಳಲ್ಲ. These are the two things what we observed and like what we wanted to show to most of the youngsters as well as people who are not in the field. Should not do this mistakes. Thank you one and all. Let's meet on the next blog. Agronomy Solutions is all about agriculture is our culture. ಜಗಣ ಒಂದ್ಸತಿ ಹೇಳಿ, ಕೃಷಿಯ ನಮ್ಮ ಸಂಸ್ಕೃತಿ. ನೀವು ಹೇಳಿ ನಿಮ್ಮ ಕೃಷಿಯೇ ನಮ್ಮ ಸಂಸ್ಕೃತಿ. ಎಸ್, ಥ್ಯಾಂಕ್ ಯು.